ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಯಾವೆಲ್ಲ ಕನ್ನಡ ಚಿತ್ರಗಳು ತೆರೆ ಕಾಣಕ್ಕೆ ಸಿದ್ಧವಿದೆ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಏನೇನೆಲ್ಲ ನಡೆದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ವಾರ ಧೃತಿ ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಹಾಗೂ ನಿರ್ಮಾಣದ ಜವಾಬ್ದಾರಿಯನ್ನು ಜಗದೀಶ್ ಎಂ ಅವರು ಹೊತ್ಕೊಂಡಿದ್ರೆ, ಇದರ ತಾರಾಗಣದಲ್ಲಿ ಅಂಚಲ್ ಹಾಗೂ ಪ್ರಶಾಂತ್ ಅವರು ಕಾಣಿಸ್ಕೋತಾ ಇದ್ದಾರೆ. ಮತ್ತೆ ಮಳೆ ಹುಯ್ಯುತ್ತಿದೆ ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಸುಮಾ ಹಾಗೂ ಶ್ರುತಿ ಅವರು ಹೊತ್ಕೊಂಡಿದ್ರೆ, ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಪರಂ ಗುಬ್ಬಿ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ಲಿಖಿತ್ ಗೌಡ, ಭೂಮಿಕಾ ಗೌಡ ಹಾಗೂ ಜಯವರ್ಧನ್ ಅವರು. ಲೂಪ್ ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಯಲ್ಲಪ್ಪ ಅವರು ಹೊತ್ಕೊಂಡಿದ್ರೆ, ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಯಶವಂತ್ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ಶಶಿಕಿರಣ್, ಶೋಭಿತಾ, ಅಭಿಲಾಷ್ ನಾರಾಯಣ್ ಹಾಗೂ ಮಂಜುಳಾ ಅರಸ್ ಅವರು. ಕೆವಿಎನ್ ಪ್ರೊಡಕ್ಷನ್ಸ್ನ ಪ್ರೇಮ್ ನಿರ್ದೇಶನದ ಕೆಡಿ ಈ ವಾರ 2ನೇ ವಾರಕ್ಕೆ ಹೆಜ್ಜೆ ಇಟ್ಟಿದೆ. ಹ್ಯಾಟ್ರಿಕ್ ಹೀರೋ ಶಿವಣ್ಣ ಹಾಗೂ ಡಾಲಿ ಧನಂಜಯ ಅವರ ಆಪರೇಷನ್ ಡ್ರೀಮ್ ಥಿಯೇಟರ್ 666ನ ಒಂದು ಹಾಡು ಬೃಹತ್ ಸೆಟ್ಟಲ್ಲಿ ಬರದಿಂದ ಚಿತ್ರೀಕರಣ ಸಾಗಿದೆ ಅಂತ ತಿಳಿದು ಬಂದಿದೆ. ಪೃಥ್ವಿ ಅಂಬರ್ ನಿರ್ದೇಶನದ ಬುಲ್ಡಾಗ್ ಎಂಬ ಚಿತ್ರದ ಚಿತ್ರೀಕರಣ ಪೂರ್ಣಗೊಂಡಿದೆ ಎಂದು ಆ ಚಿತ್ರತಂಡ ಹೇಳ್ಕೊಂಡಿದೆ. ದುನಿಯಾ ವಿಜಿ ಅವರ ನಿರ್ದೇಶನದ ಸಿಟಿ ಲೈಟ್ಸ್ ಚಿತ್ರದ ಭಾವ ಭಾವ ಎಂಬ ಹಾಡು ಇವತ್ತು ಯೂಟ್ಯೂಬಲ್ಲಿ ಬಿಡುಗಡೆಯಾಗಿದೆ. ಅಮೋಘ ವರ್ಷ ನಟನೆಯ ಹಾಗೂ ನಿರ್ದೇಶನದ ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲ ಬಿಡಿ ಎಂಬ ಚಿತ್ರದ ಟೀಸರ್ ಯೂಟ್ಯೂಬಲ್ಲಿ ಲಾಂಚ್ ಆಗಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಬೃಂದವಿಹಾರಿ ಚಿತ್ರದ ರಾಧಾ ರಾಧಾ ಎಂಬ ಹಾಡು ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿದೆ. ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಕನ್ನಡ ಚಿತ್ರರಂಗನ ಪ್ರೋತ್ಸಾಹಿಸಿ, ಉಳಿಸಿ, ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ನಮಸ್ಕಾರ. ಅನ್ನದಾತ ಸುಖೀ ಭವ.